ಅಂಚಿ ಸರ್ಗೆ ಕನ್ನಡ ರಾಜ್ಯೋತ್ಸವ ಕೊಡ್ಸಿದ್ದೀರಿ. ಅಂಚಿ ಸರ್ಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದು ಧನ್ಯವಾದ. ಇಡೀ ಮೈಸೂರು ಪತ್ರಕರ್ತರ ಪರವಾಗಿ ಧನ್ಯವಾದ. ಭಾಳ ವರ್ಷಗಳಿಂದ ಅದು ನೆನಪು ಬಿದ್ದಿತ್ತು. 60 ವರ್ಷ ಆಗಲಿ ಅಂತ ಕಾಯ್ತಾ ಇತ್ತು. ಹಾಗಾಗಿ ಈ ಸಾರಿ 60 ವರ್ಷದ ಮೇಲೆ ಆಗಿದೆಯಲ್ಲ. ಬಟ್ ಈ ಸತಿ ಅರ್ಜಿ ಹಾಕಿಸ್ಕೊಳ್ದಲ್ಲೇ ಕೊಟ್ಟಿರೋದ್ರಿಂದ ಅರ್ಜಿ ಹಾಕದೇನೆ ಕೊಟ್ಟಿದ್ದೀವಿ ಈ ಸಾರಿ. ಯಾರಿಗೂ ಅರ್ಜಿ ಹಾಕ್ಸಿಲ್ಲ. ಅದನ್ನ ಪಾಪ ಎಲೆ ಮರೆ ಕಾಯಿ ಅಂತ ಇದ್ದಂಥವ್ರಿಗೆಲ್ಲ ಹುಡುಕಿ ಕೊಟ್ಟಿದ್ದೀವಿ. ಮತ್ತು ಸಾಮಾಜಿಕ ನ್ಯಾಯ ಎಲ್ಲ ರೀಜನಲ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗೂ ತಪ್ಪದಾಗ ಕೊಟ್ಟಿದ್ದೀವಿ. ಮೈಸೂರು ಪತ್ರಕರ್ತರ ಪರವಾಗಿ ಧನ್ಯವಾದಗಳು ತಮಗೆ. ಓಕೆ, ಥ್ಯಾಂಕ್ ಯು. ಡಿಎನು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ ಡಿಎನು ಸರ್ ರಿಲೀಸ್ ಆಗಿದೆ. ಲಾಸ್ಟ್ ಟೈಮ್ ತಾವು ಹೇಳಿದ್ರಿ ಆಗುತ್ತೆ ಅಂತೇಳಿ, ಅದು ಆಗಿದೆ ಅಂತ ಅವರು ಖುಷಿಯಾಗಿದ್ದಾರೆ. ಸರ್, ಈಗ ಮೈಸೂರಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಇಬ್ಬರು ರೈತರು. ಅದಕ್ಕೆ ಏನಾಗಿದೆ ಅಂತಂದರೆ, ನಿಜ ಹೇಳಬೇಕು ಅಂತಂದರೆ, ಫಾರೆಸ್ಟ್ನಲ್ಲಿ ಜನಗಳು ಜಾಸ್ತಿ ಓಡಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರಿಸಾರ್ಟ್ಗಳೆಲ್ಲ ಆಗ್ಬಿಟ್ಟಿದ್ದಾವೆ. ಆಮೇಲೆ ಸಫಾರಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಅದು ಒಂದು. ಎರಡನೇದು, ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥದ್ದು. ಮೂರನೇದು, ಈ ಚಿರತೆಗಳ ಹಾವಳಿ ಹೊರಗಡೆ, ಫಾರೆಸ್ಟ್ ಒಳಗಡೆ. ಸೊ ಇವೆಲ್ಲ ಕಾರಣಗಳಿಗಾಗಿ ಅವು ಮೇವು ನೀರಿಗೋಸ್ಕರ ಹೊರಗಡೆ ಬರ್ತವೆ. ಆನೆಗಳು, ಹುಲಿಗಳು, ಚಿರತೆಗಳು, ಕಾಡಂದಿಗಳು, ಜಿಂಕೆಗಳು ಇವೆಲ್ಲ ಬರ್ತವೆ. ಇದರಿಂದ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಇವರು, ಮಹದೇವಪ್ಪ, ವೆಂಕಟೇಶ್, ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ. ನಾನು ಒಂದು ಮೀಟಿಂಗ್ ತಗೋತಾ ಇದ್ದೀನಿ ಈಗ. ಕೆಲಸ ಮಾಡೇ ಮಾಡ್ತೀವಿ. ಯಾರೇ ಅಕ್ರಮವಾಗಿ ರೆಸಾರ್ಟ್ಗಳು ಮಾಡ್ಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಅದು ಒಂದು ಕಾರಣ ಅಷ್ಟೇನೆ, ಅದೇ ಮುಖ್ಯ ಕಾರಣ ಅಲ್ಲ. ಅದು ಒಂದು ಕಾರಣ. ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ತಾವು ಹೇಳಿದ್ರೆ 4 ಟ್ರಿಪ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಬಿಹಾರ್ ಚುನಾವಣೆ ಹೋಗ್ತೀರಾ ಸರ್ ಅಂತ? ಪ್ರಚಾರಕ್ಕೆ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ. ಕರೆ ಬಂದರೆ ಹೋಗ್ತೀನಿ. ವಾತಾವರಣ ಹೇಗಿದೆಯಂತೆ ಸರ್? ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ. ಸರ್, ಈಗ ಬೆಂಗಳೂರಿನಲ್ಲಿರುವ ಬಿಹಾರ್ ಮತದಾರರಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ. ಬಿಹಾರ್ನವರು ಭಾಳ ಜನ ಇದ್ದಾರೆ. ಅವರು ಮನವಿ ಮಾಡೋದು ಮಾಡ್ತೀವಿ, ನೋಡೋಣ ಅವ್ರು ಏನು ಮಾಡ್ತಾರೆ. ಆಚೆ ಬರ್ತಾ ಇದೆ ಅನ್ನೋದು ಮಾತು. ಅದು ಒಂದು ಕಾರಣ ಅಷ್ಟೇನೆ, ಅದೇ ಮುಖ್ಯ ಕಾರಣ ಅಲ್ಲ. ಅದು ಒಂದು ಕಾರಣ. ಸಫಾರಿಗಳು ಜಾಸ್ತಿ ಆಗ್ತಾ ಇದೆ ಅಂತ ತಾವು ಹೇಳಿದ್ರೆ 4 ಟ್ರಿಪ್ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅದಕ್ಕೆ ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಬಿಹಾರ್ ಚುನಾವಣೆ ಹೋಗ್ತೀರಾ ಸರ್ ಅಂತ? ಪ್ರಚಾರಕ್ಕೆ ನನಗೆ ಇಲ್ಲಿವರೆಗೆ ಕರೆ ಬಂದಿಲ್ಲ. ಕರೆ ಬಂದರೆ ಹೋಗ್ತೀನಿ. ವಾತಾವರಣ ಹೇಗಿದೆಯಂತೆ ಸರ್? ನಮ್ಮ ಪ್ರಕಾರ ಇಂಡಿಯಾ ಗೆಲ್ತದೆ ಅಂತ ಇದೆ. ಸರ್, ಈಗ ಬೆಂಗಳೂರಿನಲ್ಲಿರುವ ಬಿಹಾರ್ ಮತದಾರರಿಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಅಂದರೆ ನಮಗೆ ಸಪೋರ್ಟ್ ಮಾಡಿ ಅನ್ನುವಂಥದ್ದನ್ನು ಬೆಂಗಳೂರು ಸಭೆ ಮಾಡ್ತಾರೆ. ಬಿಹಾರ್ನವರು ಭಾಳ ಜನ ಇದ್ದಾರೆ. ಅವರು ಮನವಿ ಮಾಡೋದು ಮಾಡ್ತೀವಿ, ನೋಡೋಣ ಅವ್ರು ಏನು ಮಾಡ್ತಾರೆ. ಏನು ಫ್ಯಾಕ್ಟರ್ ವರ್ಕೌಟ್ ಆಗ್ಬೋದು ಅಂತ ಸರ್? ಬಿಹಾರಲ್ಲಿ ಇಂಡಿಯಾಗೆ INDIಗೆ ಏನು ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ ಒಂದು ಆಂಟಿ ಇನ್ಕಂಬೆನ್ಸಿ, ಎರಡನೇದು BJP ಅವರ ಭ್ರಷ್ಟಾಚಾರ, ದುರಾಡಳಿತ, ಇವೆಲ್ಲ ಕೌಂಟ್ ಆಗ್ತದೆ. ಬಟ್ ನಿಮ್ಮ ಗ್ಯಾರಂಟಿನೇ ನಿತೀಶ್ ಕುಮಾರ್ ಕಾಪಿ ಮಾಡ್ತಾ ಇದ್ದಾರೆ. ಅಲ್ಲಿ ನಿತೀಶು 10,000 ಕೊಡ್ತೀವಿ ಮಹಿಳೆಯರಿಗೆ ಅಂತ. 10,000 ಒನ್ ಟೈಮ್. ಅದೇ ನಾವು ಪ್ರತಿ ತಿಂಗಳು 2,000 ಕೊಡ್ತೀವಿ. 1,24,00,000 ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಈಗ ಇಲ್ಲಿವರೆಗೆ ಸುಮಾರು 1,00,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳು. ನಿಮಗಿಲ್ಲಿ ಮಹಿಳೆಯರು ಓಟ್ ಹಾಕ್ದಂಗೆ ಅಲ್ಲಿ ನಿತೀಶ್ ಕುಮಾರ್ಗೆ ಓಟ್ ಹಾಕ್ತಾರ ಅಂತ? ಎಲ್ಲಿ? ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್. ಅವೆಲ್ಲಕ್ಕಿಂತ ಹೆಚ್ಚಾಗಿ
ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ. BJP ಜೊತೆಲೂ ಹೋಗ್ತಾರೆ, ಕಾಂಗ್ರೆಸ್ ಜೊತೆಲೂ ಬರ್ತಾರೆ, ಲಾಲು ಪ್ರಸಾದ್ ಜೊತೆ ಹೋಗ್ತಾರೆ. ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೆ ಇರತಕ್ಕಂಥದ್ದು. ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ, ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ. ಸೊ ಹಂಗಾಗಿ ಹೆಚ್ಚಾಗಿ ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಎಲ್ಲ ಕಾಂಗ್ರೆಸ್ ಪರ ಓಟ್ ಹಾಕ್ತಾರೆ. ಸರ್, ಇವತ್ತು ಬೆಂಗಳೂರಿನಲ್ಲಿರುವಂತಹ ಬಿಹಾರ ಮತದಾರರ ಪ್ರಚಾರ ವೇಳೆ ಸರ್, ಬಿಹಾರದ ಮುಖಂಡರೆಲ್ಲರೂ ಕೂಡ DK ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರದ ವೇಳೆ ನಿಮಗೇನು ಇಲ್ವಾ? ಅಲ್ಲ ಸರ್, ಇವತ್ತೇ ಜನ ಮಾತಾಡೋದು ಬೇಡಪ್ಪ. ಜನ ಏನಾದ್ರು ಮಾತಾಡ್ತಾರೆ. ಹೈಕಮಾಂಡು ಯಾರ್ರೀ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಮತ್ತೆ ನೀವೇ ನಿಮ್ದೇ ಚರ್ಚೆ ಜಾಸ್ತಿ. ಅವರು ಜನ ಮಾತಾಡೋದಕ್ಕಿಂತ ನಿಮ್ಮದೇ ಜಾಸ್ತಿ ಆಗಿರೋದು. ಕೇಳಪ್ಪ, ಈಗ ಪ್ರಶ್ನೆ ಕೇಳಲಿಲ್ಲ ಈಗ ಅವರು. ಅವ್ರು ಹೇಳ್ತಾರೆ ಅಗತ್ಯ ಏನಾಯ್ತು? ಅಲ್ಲ, ಅಲ್ಲಿಯ ಮುಖಂಡರು ಈಗ ತಾನೇ ಮಾತಾಡಿದ್ದಾರೆ ಅಂತ ಕೇಳಿದ್ರು. ಯಾವ ಮುಖಂಡರು? ಅಲ್ಲಿಯ DK ಶಿವಕುಮಾರ್ ಅವರು ಸಭೆ ಮಾಡ್ತಾ ಇದ್ದಾರೆ ಬಿಹಾರದ ಈಗ ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ಓಕೆ ಸರ್, ಸಂಪುಟ ಪುನರಚನೆ ಏನಾದ್ರು ಮಾಡ್ತಿದ್ದೀರಿ? ಸಂಪುಟ ನಾನು ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ. ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಿ? ರಾಹುಲ್ ಗಾಂಧಿ ಜೊತೆ, ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಡೆಲ್ಲಿ ಹೈಕಮಾಂಡ್